ಒಂದಾನೊಂದು ಕಾಲದಲ್ಲಿ ಯಮರಾಜ ತನ್ನ ತಂಗಿಯಾದ ಯಮುನಾನ ನೋಡಕ್ ಬಂದಾಗ ಈ ಜಾಗನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಸನ್ನನಾಗ್ಬಿಟ್ಟ. ದೇವರು ವೆಲ್ಕಮ್ ಟು ಯಮರಾಜ ಟೆರೆಸ್. ನಾವೆಲ್ಲ ರಕ್ಷಾಬಂಧನ್ ಆಚರಿಸ್ತೀವಲ್ಲ ಪ್ರತಿ ವರ್ಷ, ಅದು ಮಹಾಭಾರತದಿಂದ ಬಂದಿದ್ದು. ಶ್ರೀಕೃಷ್ಣ ಮತ್ತೆ ದ್ರೌಪದಿಯ ಸೋದರತ್ವದಿಂದ ಆ ರಕ್ಷಾಬಂಧನ್ ಹಬ್ಬ ಬಂದಿದ್ದು. ಹಾಗೆ ಈ ನಾರ್ತ್ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ಈ ಉತ್ತರ ಪ್ರದೇಶದಲ್ಲಿ ಬಾಯಿ ದೂಜ ಅಂತ ಪ್ರತಿ ವರ್ಷ ಅಣ್ಣ ತಂಗಿಯ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಆ ಬಾಯಿ ದೂಜದ ದಿನ ಯಮರಾಜ ತನ್ನ ತಂಗಿಯಾದ ಯಮುನಾ ದೇವಿನ ನೋಡಕ್ಕೆ ಈ ಜಾಗಕ್ಕೆ ಬಂದಾಗ ಅಲ್ಲಿ ನೋಡ್ತಾ ಇರೋವಂಥ ಶಿವಲಿಂಗನ ನೋಡಿ ಸಿಕ್ಕಾಪಟ್ಟೆ ಪ್ರಸನ್ನನಾಗಿ ಅಣ್ಣ ತಂಗಿ ಯಾರ್ಯಾರು ಈ ಶಿವಲಿಂಗನ ದರ್ಶನ ಮಾಡ್ತಾರೋ ಅವ್ರ ಮನ್ಸಲ್ಲಿ ಏನ್ ಅನ್ಕೋತಾರೋ ಅದು ಹಂಗೆ ನೆರವೇರ್ಬಿಡ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಶ್ರೀರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಚಿತ್ರಕೂಟಕ್ಕೆ ಹೋಗುವಾಗ ಆನ್ ದ ವೇನೆ ಈ ಜಾಗದಲ್ಲಿ ಒಂದು ರಾತ್ರಿ ವಿಶ್ರಾಂತಿ ಪಡೆದಿದ್ರು. ಈ ಜಾಗದ ಸುತ್ತ ಪೂರ್ತಿ ಯಮುನಾ ನದಿ ತುಂಬ್ಕೊಂಡ್ಬಿಟ್ಟಿದೆ. ಶ್ರೀರಾಮ ಈ ಜಾಗಕ್ಕೆ ಬಂದಾಗ ತನ್ನ ಕೈಯಿಂದನೇ ನಿರ್ಮಿಸಿರುವಂತ ಶಿವಲಿಂಗ ಇಲ್ಲಿ ನೋಡಿ. ಯಮರಾಜನ ಟೆರೆಸ್ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಂತ ರಾಮ, ಸೀತೆ, ಲಕ್ಷ್ಮಣ ರಾತ್ರೋರಾತ್ರಿ ಆ ಯಮುನಾ ನದಿಯ ನೀರಿನ ಮಟ್ಟ ಜಾಸ್ತಿ ಆದಾಗ ಆ ಜಾಗದಿಂದ 2 ಕಿಲೋಮೀಟರ್ ದೂರ ಇರುವಂತ ಈ ಗುಹೆಗೆ ಬಂದು ಇಲ್ಲೇ ವಿಶ್ರಾಂತಿ ಪಡೆದರು. 7,000 ವರ್ಷಗಳ ಹಿಂದೆ ಶ್ರೀರಾಮನ ಪಾದಸ್ಪರ್ಶವಾದಂಥ ಅಷ್ಟು ಜಾಗಗಳು ಈಗ ಪುಣ್ಯಕ್ಷೇತ್ರಗಳಾಗಿವೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಈ ಜಾಗನ, ಈ ಗುಹೆನ ಟೆಸ್ಟ್ ಮಾಡಿದಾಗ 7,000 ವರ್ಷಗಳ ಹಿಂದೆ ಇಲ್ಲಿ ಮನುಷ್ಯರು ನೆಲೆಸಿರೋ ಅಂಥ ಕುರುಹುಗಳು ಸಿಕ್ತು ಅವ್ರಿಗೆ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಶ್ಚಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ವಸ್ತಿವಾಗೌ ಸ್ವಸ್ತನೋಭಿಃ ವ್ಯಸೇಮಾ ದೇವಹಿತಂ ಯದಾಯುಃ ಸ್ವಸ್ತಿ नो ಇಂದ್ರೋ ರುದ್ರಶ್ಚವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷರೋ ಅರಿಷ್ಟನೇಮಿಃ ಸ್ವಸ್ತಿ नो ಇಂದ್ರೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಉತ್ತರ ಪ್ರದೇಶದ ಮನ್ಕೌರೆ ಊರಲ್ಲಿರೋ ಅಂತ ಈ ಜಾಗನ ಸೀತಾ ರಸೋಯಿ ಅಂತ ಕೂಗ್ತಾರೆ. ರಸೋಯಿ ಅಂತಂದ್ರೆ ಅಡುಗೆ ಮಾಡೋ ಅಂತ ಜಾಗ. ರಾಮ, ಸೀತೆ, ಲಕ್ಷ್ಮಣ ಈ ಜಾಗದಲ್ಲಿದ್ದಾಗ ಸೀತಾ ಮಾತೆ ಅಡುಗೆ ಮಾಡಿದಂಥ ಜಾಗ ಇದು. ಸುಮಾರು ಜನ ರಾಮಾಯಣನ ಕಾಲ್ಪನಿಕ ಕಥೆ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಉತ್ತರ ಅನ್ನೋ ಹಾಗೆ ಈ ಥರ ಪುಣ್ಯಕ್ಷೇತ್ರಗಳು ಭಾರತ ತುಂಬೆಲ್ಲ ನೋಡ್ಬೋದು ನಾವು. ಆ ಕ್ಷೇತ್ರಗಳಲ್ಲೆಲ್ಲ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮಣ್ಣು, ಪ್ರತಿ ಬಂಡೆಯೂ ಸಹ ಹೇಳೋ ಅಂಥ ಕತೆ ಶ್ರೀರಾಮನ ಬಗ್ಗೆ. ಓಕೆ ದೇವರು, ಶ್ರೀರಾಮನ ಹೆಜ್ಜೆ ಗುರುತನ್ನು ಹುಡುಕೊಂಡು ಅಯೋಧ್ಯೆಯಿಂದ ಶೃಂಗವೀರಪುರ ಆಮೇಲೆ ಈ ಪ್ರಯಾಗರಾಜಿಗೆ ಬಂದಿದ್ದೀವಿ. ಇಲ್ಲಿಂದ ಜರ್ನಿ ಕಂಟಿನ್ಯೂ ಆಗುತ್ತೆ ಚಿತ್ರಕೂಟಕ್ಕೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಸೀತಾರಾಮ್.